ವೇದ, ನಾವು ಅವ್ರ ಜೊತೆ ನಿನ್ಗೋಸ್ಕರ ಫೈಟ್ ಮಾಡಿದ್ದೆ ಹೊರತು ನಮಗೋಸ್ಕರ ಅಲ್ಲ. ಯಾವಾಗ ನಾವು ಎಷ್ಟೇ ಹೇಳಿದ್ರು ನೀನು ನಮ್ಮ ಮಾತು ಕೇಳಿಲ್ವೋ ಆಗ ನಾವೊಂದು ಸ್ವಲ್ಪ ದಾರಿ ತಪ್ಪಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಟ್ ವೇದ. ನೀನು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಐ ಹೋಪ್ ಈಗಲಾದರೂ ನಮ್ಮ ಫೀಲಿಂಗ್ಸ್ ನಿನಗೆ ಅರ್ಥ ಆಗಿದೆ ಅಂತ. ನೀನು ಈ ಮನೆ ಮಹಾಲಕ್ಷ್ಮಿ ವೇದ. ನೀನು ಬದುಕಿರೋದು ಅರಮನೆಯಲ್ಲಿ, ಬದುಕಬೇಕಾಗಿರೋದು ಅರಮನೆಯಲ್ಲೇ. ನೀನು ಸುಖವಾಗಿರ್ಬೇಕು ವೇದ. ಅದೇ ನಾವು ನನ್ನ ಅತ್ತಿಗೆ ಆಗಿ ಬಯಸೋದು. ಥ್ಯಾಂಕ್ಸ್ ಅತ್ತಿಗೆ. ಹಾಂ ವೇದ, ಪ್ಲೀಸ್ ಈಗ ಒಬ್ಬಂಟಿಯಾಗಿ ಕೂರ್ಬೇಡಮ್ಮ. ಹೊರಗಡೆ ಹೋಗಿ ಸುತ್ತಾಡೋ, ಶಾಪಿಂಗ್ ಹೋಗು, ಸಿನಿಮಾಗೆ ಹೋಗು. ಚೇಂಜ್ ಓವರ್ ಸಿಗುತ್ತಮ್ಮ ನಿನ್ನ ಮನಸ್ಸಿಗೆ. ಹಾಂ, ಪ್ರೀತು ಕೆಲಸ ಇದೆ ಅಂತ ಆಚೆ ಹೋಗಿದ್ದಾನೆ. ನಾನು ಅವನಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ. ಸತ್ಯಕ್ಕೆ ಬೇಡ, ನನ್ನ ಮೂಡ್ ಇನ್ನೂ ಸರಿ ಹೋಗಿಲ್ಲ. ಹಾಂ, ಇಟ್ಸ್ ಓಕೆ, ಇಟ್ಸ್ ಓಕೆ. ಟೇಕ್ ಯುವರ್ ಓನ್ ಟೈಮ್, ರಿಲ್ಯಾಕ್ಸ್ ಆಗು. ನೀನು ಮೊದಲಿನ ವೇದ ಆದರೆ ಸಾಕು, ಅದೇ ನಮ್ಮ ರಿಕ್ವೆಸ್ಟ್. ಅಣ್ಣ, ಚೈತ್ರ, ವೇದ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾಳಲ್ವಾ? ಆದರೆ ನಾವು ರಿಲ್ಯಾಕ್ಸ್ ಆಗಿರಬಾರ್ದು ರೀ. ನಮ್ಮಪ್ಪ ಹೇಳ್ದ ಹಾಗೆ ಈ ಅವಕಾಶನ ನಾವು ಮಿಸ್ ಮಾಡ್ಕೊಳ್ಬಾರ್ದು. ಎಕ್ಸಾಕ್ಟ್. ಚೈತ್ರ, ಒಂದು ಮಾತು ಹೇಳಿ. ನನ್ನ ತಂಗಿ ಅಲ್ಲಿ ಅವಮಾನ ಮಾಡಿಸ್ಕೊಂಡು ತಲೆ ತಗ್ಗಿಸ್ಕೊಂಡು ನಮ್ಮ ಮನೆಗೆ ವಾಪಸ್ ಬಂದಿದ್ದಾಳೆ. ಅವಳ ಮೂಡ್ ಸರಿ ಇಲ್ಲ ಚೈತ್ರ. ಒಂದೊಂದ್ಸಲ ವಿಯರ್ಡಾಗಿ ಬಿಹೇವ್ ಮಾಡ್ಬೋದು. ದಯವಿಟ್ಟು ನೀನು ಅದನ್ನು ಮನ್ಸಿಗೆ ತಗೋಬೇಡ. ಅವಳಿಗೆ ಹರ್ಟ್ ಆಗೋ ರೀತಿ ಮಾತಾಡ್ಬೇಡ. ದಿಕ್ ತಪ್ಪಿರೋ ಅವಳ ಬದುಕನ್ನು ಸರಿಯಾದ ದಾರಿಗೆ ತರೋದೇ ನಮ್ಮ ಕೆಲಸ. ಅದೇ ಚಾಲೆಂಜ್. ಖಂಡಿತ ರೀ. ನಮ್ಮ ಪ್ರೀತಮ್ ಜೊತೆ ಅವಳಿಗೆ ಮದುವೆ ಆಗೋವರೆಗೂ ನನ್ನ ಮೈಯೆಲ್ಲ ಕಣ್ಣಾಗಿರ್ತೀನಿ. ಸೊ ವಾಟ್ಸ್ ದ ನೆಕ್ಸ್ಟ್ ಮೂವ್? ಅತ್ತೆ ಕಡೆಯಿಂದ ವಿಕ್ರಮ್ ತಾಯಿ ಮೈಂಡನ್ನು ಡಿಸ್ಟರ್ಬ್ ಮಾಡಿಸಿದ್ದೀನಿ. ಅದರಿಂದ ಏನಾಗತ್ತೆ ಚೈತ್ರ? ವಿಕ್ರಮ್ಗೆ ಇನ್ನೊಂದು ಮದುವೆ ಮಾಡೋದ್ರ ಬಗ್ಗೆ ಅವ್ರ ತಾಯಿ ಯೋಚನೆ ಮಾಡ್ತಾರೆ. ನಮ್ಮ ಅಮ್ಮ ಹೋಗಿ ಜಯಮ್ಮಂಗೆ ನಿಮ್ಮ ಮಗಂಗೆ ಮದುವೆ ಮಾಡಿ ಅಂತ ಹೇಳಿದ ತಕ್ಷಣ ಜಯಮ್ಮ ಅವ್ರ ಮಗಂಗೆ ಮದುವೆ ಮಾಡ್ಬಿಡ್ತಾರಾ? ಚಾನ್ಸೇ ಇಲ್ಲ. ಏನ್ರಿ ಹೀಗನ್ಬಿಟ್ರಿ? ಹಾಗಾದ್ರೆ ನಮ್ಮ ಪ್ಲಾನ್ ವರ್ಕೌಟ್ ಆಗಲ್ವಾ? ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ಆದರೆ ಜಯಮ್ಮಂಗೆ ಭಯ ಬರಬೇಕು. ಒಂದು ನಿಮಿಷ ಇರಿ. ನಮ್ಮ ಯಜಮಾನ್ರು ಫೋನ್ ಮಾಡಿದ್ದಾರೆ ಅಂದ್ಕೊಂಡ್ರೆ ಇವ್ರು ಯಾಕಪ್ಪ ಫೋನ್ ಮಾಡಿದ್ದಾರೆ? ಹಲೋ ಚೈತ್ರ ಅವರೇ. ಶೈಲು, ನಾನು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ, ಏನು ಮಾಡಬೇಕು? ಶೈಲು, ಕೇಳಿಸ್ತಿದೆ ನಾನು ಮಾತಾಡ್ತಾ ಇರೋದು? ಚೈತ್ರ ಅವರೇ, ನೀವು ಏನು ಯೋಚನೆ ಮಾಡಬೇಡಿ. ಈ ಸಲ ಫ್ರೆಂಡ್ ಫೋಟಲ್ಲಿ ನಾನು ಬ್ಯಾಟಿಂಗ್ ಮಾಡ್ತೀನಿ. ಓಕೆ, ಬಾಯ್. ಈಗಲೇ ಅತ್ತೆನ ಬ್ರೈನ್ ವಾಶ್ ಮಾಡಿ. ಇದು ದೂಡ ಕೈ ಅಲ್ಲಮ್ಮ, ಆರೈಕೆ ಮಾಡೋ ಕೈ. ಅತ್ತೆ, ನಾಳೆ ಏನಾದರೂ ನೀವು ಬಿಡುವಿದ್ದೀರಾ? ಯಾಕೆ ಶೈಲು? ನಮ್ಮ ಊರಲ್ಲಿ ಒಬ್ರು ಅವ್ರ ಜಾತಕ ನೋಡಿ ಮನುಷ್ಯನ ಬದುಕನ್ನೇ ಹೇಳ್ಬಿಡ್ತಾರೆ. ಆ
ಅಪ್ಪ ನನಗೆ ಮದ್ವೆ ಮಾಡ್ಬೇಕು ಅಂತ ಸಂಬಂಧ ಹುಡುಕ್ಬೇಕಾದ್ರೆ ನಿಮ್ ಮಗಳು ಮೇಷ್ಟ್ರ ಮನೆಗೆ ಸೊಸೆಯಾಗಿ ಹೋಗೋದು ಅಂತ ಎಕ್ಸಾಕ್ಟ್ ಆಗಿ ಹೇಳಿದ್ರು. ಹೌದಾ? ಹೌದತ್ತೆ. ನಾವು ನಾಳೆ ಹೋಗಿ ವಿಕ್ರಮ್ ಜಾತಕನ ತೋರ್ಸನ್ಮ. ವಿಕ್ರಮ್ ಜಾತಕನ? ನಿಮ್ಗೆ ಗೊತ್ತು 6 ತಿಂಗಳಿಂದ ವಿಕ್ರಮ್ ಜೀವನ ಹೇಗ್ ತಲೆ ಕೆಳಗಡೆ ಆಗ್ತಿದೆ ಅಂತ. ಅತ್ತೆ, ಅವ್ನ್ ಸುಮ್ನೆ ಇದ್ರು ಸಮಸ್ಯೆಗಳು ಅವನ ಹತ್ರ ಬರ್ತಾನೆ ಇದೆ. ಈಗ ಉದಾಹರಣೆಗೆ ಆ MLA ಮಗನ್ ವಿಷಯ ತಗೊಳ್ಳಿ. ಅವನಿಗೂ ವಿಕ್ರಮ್ಗೂ ಏನಾದ್ರೂ ಸಂಬಂಧ ಐತಾ? ಯಾರ್ದೋ ವಿಷಯಕ್ಕೆ ಹೋಗಿ ಇವನ್ ಸಿಕ್ಕಾಕೊಂಡ. ನಾವೆಲ್ಲ ಮನೆ ಕಳ್ಕೊಳ್ಳೋ ಹಾಗಾಯ್ತು. ಅದಕ್ಕೆ ಒಂದ್ಸಲ ಜಾತಕನ ಜೋಯಿಸ್ರಿಗೆ ತೋರಿಸಿ ಗ್ರಹಗಳೇನಾದ್ರೂ ಕೆಟ್ಟಿದ್ರೆ ಅದಕ್ಕೆ ಪರಿಹಾರ ಮಾಡಿಸ್ಬಿಡೋಣ ಅಂತ. ಅವನ್ ಭವಿಷ್ಯನು ಚೆನ್ನಾಗಿರ್ಬೇಕಲ್ವಾ ಅತ್ತೆ? ಸಾಕು ಈ ರೌಡಿಸಮು, ಜೈಲು, ಕೇಸು ಎಲ್ಲ. ಹೌದು ಶೀಲು, ನೀನು ಹೇಳ್ತಾ ಇರೋದು ಸರಿ ಇದೆ. ನಾಳೆನೆ ಹೋಗಿ ಬರೋಣ. ಸರಿ ಅತ್ತೆ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ, ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೇಗ, ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ಇದ್ದಲ್ಲೇ ಆಲಿಸಬಲ್ಲೆ ನಿನ್ನೆಲ್ಲ ಪಿಸು ಮಾತು, ನನ್ನಲ್ಲಿ ನೀನಿರುವಾಗ ನಿನ್ನೆ ಕಿರುಜುವಾತು. ನೆನಪಿನಲ್ಲೇ ನೀನೀಗ ಎಂದಿಗಿಂತ ಸನಿಹ, ಅಳಿಸಲಾರೆ ನಾನೆಂದು ಮನದ ಗೋಡೆ ಬರ. ಸಹಿಯಾದ ಮೇಲೆ ಸಹಗೀತೆಯೊಂದು ಮರೆಯಾಯಿತೇಗೆ ನೋಡು, ಇಲ್ಲೊಂದು ಸಾಲು ಅಲ್ಲೊಂದು ಸಾಲು ಬೆರೆತಾಗಲೇನೆ ನೋಡು. ಉಂಡ ಈಗ ಉಂಡ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ರೆ ಇವನಪ್ಪ ಕಲ್ತರ ಮಲ್ಕಿದ್ದಾನೆ, ಎದ್ದೇಳ್ತಾನೆ ಇಲ್ಲ. ಏನಿದು ಚಾಪೆ ದಿಂಬು ಸೆಟಪ್ ಎಲ್ಲ? ಅದು ಹೊಸ ಮನೆ ಅಲ್ವಾ, ಅದಕ್ಕೆ ನಿದ್ದೆ ಬರ್ತಾ ಇರಲಿಲ್ಲ.
ಬಂದ್ರು ಯಾರ ಕುತ್ತಿಗೆದಂಗೆ ಒಂಥರ ಫೀಲಿಂಗು. ಅದಕ್ಕೆ ಅಂಕಲ್ ಫೋನ್ ಮಾಡಿದೆ. ಅವರು ಏನೋ ಗಾಳಿ ಕಾಟ ಇರಬೇಕು, ಈ ಥರ ಮನುಷ್ಯ ಮಲ್ಕೊಂಡಿರೋ ಥರ ಸೆಟಪ್ ಮಾಡ್ಕೋ, ಅದು ಆ ಕಡೆ ಹೋಗಿ ಡೈವರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಈ ಸೆಟಪ್ ಅಷ್ಟೇ. ಇದನ್ನೆಲ್ಲ ನಾನು ನಂಬಬೇಕು. ನಂಬುದ್ರೆ ನಂಬು, ಬಿಟ್ರೆ ಬಿಡು, ನನಗೇನಾಗುತ್ತೆ. ಸರಿ ಆಯ್ತು. ಏನು ಗಿಡಕ್ಕೆಲ್ಲ ನೀರು ಹಾಕಿ ಆರೈಕೆ ಮಾಡಿದ್ಯಾ? ಒಣಗೋಗುತ್ತಲ್ಲ, ಅದಕ್ಕೆ ನನ್ನಿಂದ ಒಂದು ಗಿಡ ಸಾಯಬಾರ್ದು ಅನ್ನೋ ಕಾಳಜಿ ಅಷ್ಟೇ. ಅಲ್ಲಿಗೆ ನನ್ನ ನೆನಪಿಂದ ಇದೆಲ್ಲ ಮಾಡಿಲ್ಲ ನೀನು. ನೆನ್ಪ ನಿಂದ? ನೀನೇ ದೊಡ್ಡ ತ್ರಿಪುರ ಸುಂದರಿ ನೋಡು. ಏಯ್, ಏನಂಗೆ ಗುರಾಯಿಸ್ತಿದ್ಯಾ? ಇಷ್ಟೊತ್ತಲ್ಲಿ ಇಲ್ಲಿಯಾಗೆ ಬಂದೆ? ಜಸ್ಟಿಮೂರ್ತಿ ಮಗಳು ನೀನು, ಕೊಟ್ಟು ಮಾತಿಗೆ ನಡ್ಕೋಬೇಕು. ಅದನ್ನ ಬಿಟ್ಟು ಮತ್ತೆ ಇಲ್ಲಿಗೆ ಬಂದಿದ್ಯಾ? ಸ್ವಲ್ಪ ನಾಚಿಗೆ ಮಾನ ಮರ್ಯಾದೆ ಏನು ಇಲ್ವಾ ನಿನಗೆ? ಏನೋ ಹೋಗ್ಲಿ ಪಾಪ ಅಂತ ಇಲ್ಲಿಗೆ ಬಂದ್ರೆ ತಲೆ ಎಲ್ಲ ಮಾತಾಡ್ತೀನಿ ನೀನು. ಏಯ್, ನೀನ್ ಯಾವಳೆ ನನಗೆ ಅಯ್ಯೋ ಪಾಪ ಅಂತ ಬಂದು ನೋಡೋದಕ್ಕೆ? ನೋಡೋ, ಮನೆಯವ್ರು ನೋಡೋಕ್ಕಿಂತ ಮುಂಚೆ ಖಾಲಿ ಮಾಡು, ಇಲ್ಲ ಅಂದ್ರೆ ದೊಡ್ಡ ಗಲಾಟೆನಾಗುತ್ತೆ ಇಲ್ಲಿ. ಬೆಳಿಗ್ಗೆವರೆಗೂ ನಾನು ಹೋಗಲ್ಲ. ಏನ್ ಮಾಡ್ತೀಯ? ನೋಡುಗ ತಡ, ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ, ಹೇಳ್ತಾ ಇದ್ದೀನಿ. ಏಯ್, ನಿನಗೆ ಹೇಳ್ತಿರೋದು, ಹೋಗಿ ಮನೆಗೆ. ಅರೆ ವಿಕ್ರಮ್ ಯಾರ ಹತ್ರ ಮಾತಾಡ್ತಿದ್ದಾನೆ ಇಷ್ಟೊತ್ತಲ್ಲಿ? ನೋಡ್ಕೊಂಡ ನಿನ್ ನೆನಪಾಯ್ತು, ಅದಕ್ಕೆ ಬಂದೆ. ಸ್ವಲ್ಪ ಹೊತ್ತು ಜಾಲಿಯಾಗಿ ಮಾತಾಡ್ಕೊಂಡು ಹಾಗೆ ಹೋಗ್ಬಿಡ್ತೀನಿ. ಬಂದ್ಬಿಡ ಅಮ್ಮಣ್ಣಿ. ನಾನು ರಾತ್ರಿ ಇಡೀ ನಿದ್ದೆ ಮಾಡಿದೆ, ನಿನ್ ಜೊತೆ ಕುತ್ಕೊಂಡು ಮಾತಾಡ್ಬೇಕಾ? ನೋಡು, ಮಧ್ಯರಾತ್ರಿ ತುಂಬಾನೇ ಲೇಟ್ ಆಗಿದೆ, ನಿದ್ದೆ ಬೇರೆ ಬರ್ತಾ ಇದೆ. ನನಗೆ ಈ ತರ ಡಿಸ್ಟರ್ಬ್ ಮಾಡ್ಬೇಡ. ಬೇಕು ಅಂದ್ರೆ ಹೇಳು, ಮನೆಗೆ ಡ್ರಾಪ್ ಮಾಡ್ತೀನಿ. ಬಿಟ್ಟು ಬಂದ್ಬಿಡ್ತೀಯ? ಅದು ನಾನು ಒಬ್ಳೇನೆ. ನನ್ನೇ ಬಿಟ್ಟು ಬರ್ತೀಯಾ? ಆಹಾ